ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುರಂ ಲೈಫ್ ಸ್ಟುಡಿಯೋ ಟು ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಹ್ಯಾಪಿ ವಾರ ಮಂಗಳವಾರ ಬನ್ನಿ ಸೇರಿ ಎಲ್ಲರೂ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಸ್ನೇಹಿತರೆ. ನಾವು ಮಾಡೋ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಹೆತ್ತ ತಂದೆ ತಾಯಿಗೆ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ನಾವು ಕಾರ್ಯಕ್ರಮವನ್ನು ಶುರು ಮಾಡಿದ್ರೆ ನಮಗೆ ಎಲ್ಲ ಶುಭ ಫಲವನ್ನು ದೊರೆಯುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಧ್ಯಾನದ ಜೊತೆ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತಂದಿರತಕ್ಕಂಥದ್ದು ನೋಡಿ ಪೋಷಕಾಂಶಗಳು ಅಂತಂದ್ರೆ ಸ್ನೇಹಿತರೆ, ನೋಡಿ ಇವತ್ತಿನ ವಿಡಿಯೋದಲ್ಲಿ ಕ್ಯಾರೆಟ್ ಬಗ್ಗೆ ನಾವು ಮಾತಾಡ್ತೀವಿ. ಸೊ ಇದರಲ್ಲಿ ಸಿಗತಕ್ಕಂಥ ಅಂಶಗಳು ಮತ್ತು ನಮ್ಮ ದೇಹದಲ್ಲಿ ಇರತಕ್ಕಂಥ ಯಾವ ಅಂಗಾಂಗಗಳಿಗೆ ಕೆಲಸ ಮಾಡತ್ತಂತ ಹೇಳ್ಬಿಟ್ಟು, ಮತ್ತೆ ಇದು ನೋಡಿ ಸ್ನೇಹಿತರೆ, ಬೀನ್ಸ್ ಅನ್ನು ತಗೊಂಬಂದಿದ್ದೀನಿ ನಾನು. ಬೀನ್ಸ್ ಅಲ್ಲಿರತಕ್ಕಂಥ ಅಂಶ ನಮ್ಮ ದೇಹದಲ್ಲಿ ಯಾವ ಅಂಗಾಂಗಕ್ಕೆ ಸಿಗತ್ತೆ ಅಂತ ಹೇಳ್ತೀವಿ ಮತ್ತು ಇದರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ವಿಶೇಷವಾಗಿ ನೋಡಿ ಸ್ನೇಹಿತರೆ, ಬೆಂಡಿಕಾಯಿ. ಸೊ ನೀವು ನೋಡ್ಬೋದು ಬೆಂಡಿಕಾಯಿ, ಇದರಲ್ಲಿರೋ ಅಂಶಗಳು ನಮ್ಮ ದೇಹದಲ್ಲಿ ಯಾವ ಅಂಗಾಂಗಕ್ಕೆ ಕೆಲಸ ಮಾಡತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಬನ್ನಿ ಸ್ನೇಹಿತರೆ, ನಾವು ಧ್ಯಾನವನ್ನು ಮಾಡೋಣ ಸ್ನೇಹಿತರೆ. ಧ್ಯಾನದ ಜೊತೆ ಒಳ್ಳೆಯ ಆಹಾರ ಮತ್ತು ಆ ಆಹಾರದಿಂದ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳಿಗೆ ಒಳ್ಳೆಯ ವ್ಯಾಯಾಮ ಮತ್ತು ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಾವು ಧ್ಯಾನವನ್ನು ಮಾಡ್ಕೊಂಬರೋಣ. ನೋಡಿ, ಧ್ಯಾನವನ್ನು ನಾವು ಮಾಡ್ಬೇಕಂತಂದ್ರೆ ನೋಡಿ ಸ್ನೇಹಿತರೆ, ಮೊದಲು ನಿರ್ಮಲ ಪ್ರದೇಶ ಅಂದರೆ ನಮಗೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಿರತಕ್ಕಂಥ ಜಾಗವನ್ನು ನಾವು ನೋಡ್ಕೋಬೇಕು ಮತ್ತು ಜೊತೆಗೆ ನಾವು ಅಲ್ಲಿ ಆರಾಮದಾಯಕವಾಗಿ ಕುಳಿತುಕೋಬೇಕಂತಂದ್ರೆ ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೋಬಾರ್ದು. ಯೋಗ ಮಾಡ್ತಕ್ಕಂಥದ್ದು ಇಲ್ಲ ಬೆಡ್ಶೀಟು ಇಲ್ಲ ಒಂದು ಚಾಪೇನೋ ಯಾವ್ದು ಚೆನ್ನಾಗಿರೋದೊಂದು ತಗೊಂಡ್ಬಿಟ್ಟು ನೀವು ಅದನ್ನು ಕೆಳಗಡೆ ಹರಿಸ್ಕೊಂಡು ನಾವು ಅದರ ಮೇಲೆ ಕೂತ್ಕೊಂಡು ಧ್ಯಾನ ಮಾಡತಕ್ಕಂಥದ್ದು ಬಹಳ ಒಳ್ಳೆಯದು ಸ್ನೇಹಿತರೆ. ಯಾಕಂತಂದರೆ ಅಲ್ಲಿ ನೆಗೆಟಿವ್ ಮತ್ತು ಪಾಸಿಟಿವ್ ಎನರ್ಜಿಗಳು ಅಲ್ಲಿ ಇರ್ತವೆ. ಸೊ ನಮಗೆ ಪಾಸಿಟಿವ್ ಎನರ್ಜಿ ಸಿಗ್ಬೇಕಂತಂದ್ರೆ ನಾವು ಧ್ಯಾನ ಮ್ಯಾಟ್ ಅಥವಾ ಒಂದು ಚಾಪೇನೋ ವಸ್ತ್ರನೋ ಹಾಕ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಧ್ಯಾನ ಮಾಡೋದು ಬಹಳ ಅಂದ್ರೆ ಬಹಳ ಉತ್ತಮ ಸ್ನೇಹಿತರೆ. ಸೊ ಇದು ಆಯ್ತಲ್ವಾ. ಅದಾದ ನಂತರ ನಾವು ಧ್ಯಾನವನ್ನು ಶುರು ಮಾಡ್ಬೇಕಂತಂದ್ರೆ ಸ್ನೇಹಿತರೆ, ಮೊದಲು ನಮ್ಮ ಮನಸ್ಸನ್ನು ಹಗರ ಮಾಡ್ಕೋಬೇಕು ಸ್ನೇಹಿತರೆ. ಎಷ್ಟಾಗುತ್ತೋ ಅಷ್ಟು ಪೂರ್ತಿಯಾಗಿ ನಾವು ಹಗರನ ಮಾಡಿಕೊಂಡು ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಕೊಂಡು ಅದಾದ ನಂತರ ನಾವು ಧ್ಯಾನವನ್ನು ಶುರು ಮಾಡ್ಬೇಕು ಸ್ನೇಹಿತರೆ. ಯಾಕಂತಂದ್ರೆ ನಾವು ಏನೋ ಒಂದು ಒತ್ತಡಗಳು ತಲೆಯಲ್ಲಿ ಏನೋ ಒಂದು ಯೋಚನೆಗಳು ಅದು ಇದು ಅಂತ ಹೇಳ್ಬಿಟ್ಟು ಇಟ್ಕೊಂಡು ನಾವು ಧ್ಯಾನ ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ನಮ್ಮ ಬಾಡಿ ಅದನ್ನು ಅಕ್ಸೆಪ್ಟ್ ಮಾಡಲ್ಲ ಸ್ನೇಹಿತರೆ. ಅದರಿಂದ ನೀವು ಆರಾಮದಾಯಕವಾಗಿ ದೇಹವನ್ನು ನೀವು ಪೂರ್ತಿಯಾಗಿ ನೀವು ಅದನ್ನು ಹಗರ ಮಾಡಿಕೊಂಡು ಆದ ನಂತರ ಧ್ಯಾನದಲ್ಲಿ ಕುಳಿತುಕೊಳ್ಳಿ ಸ್ನೇಹಿತರೆ. ಅದರಿಂದ ನಮಗೆ ನಾವು ಮಾಡೋ ಪ್ರತಿಯೊಂದು ಧ್ಯಾನದಲ್ಲಿ ಏನೇನೆಲ್ಲ ನಾವು ಮಾಡ್ತೀವಿ ಅದರಿಂದ ನಮಗೆ ಉಪಯೋಗಗಳು ಆಗುತ್ತೆ ಸ್ನೇಹಿತರೆ. ಬನ್ನಿ ನಾವೀಗ ಶುರು ಮಾಡೋಣ. ನೋಡಿ, ಮೊದಲನೇದು ಇದು ಬಂದ್ಬಿಟ್ಟು ಈ ಥರ ಕುಳಿತುಕೊಳ್ಳೋದು ಚಿನ್ನ ಮುದ್ರ ಸ್ನೇಹಿತರೆ. ಸೊ ನಿಮಗೆ ಚಿನ್ನ ಮುದ್ರದಲ್ಲಾದರೆ ಚಿನ್ನ ಮುದ್ರದಲ್ಲಿ ಕೂತ್ಕೊಳ್ಳಿ, ಇಲ್ಲ ಇದು ಬಂದ್ಬಿಟ್ಟು ಉತ್ಸಾಸನ ಸ್ನೇಹಿತರೆ. ಉತ್ಸಾಸನ ಈ ಥರ ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಆ ಥರ ನೀವು ಕುಳಿತುಕೊಂಡು ನೀವು ಧ್ಯಾನವನ್ನು ಮಾಡಬಹುದು ಸ್ನೇಹಿತರೆ. ಸೊ ಬನ್ನಿ ಈಗ ಧ್ಯಾನವನ್ನು ಶುರು ಮಾಡೋಣ. ನೋಡಿ, ಆರಾಮದಾಯಕವಾಗಿ ಕೂತ್ಕೊಳ್ಳಿ. ನಿಮಗೆ ಕಾಲು ನೋವು ಮೊಣಕಾಲು ನೋವು ಏನಾದರೂ ನೋವಿದೆ ಅಂತಂತಂದ್ರೆ ಸ್ನೇಹಿತರೆ, ನೀವು ಚೇರ್ ಮೇಲೆ ಕೂತ್ಕೊಂಡು ಆರಾಮಾಗಿ ನೀವು ಸೊಂಟನು ಬಗ್ಗಲ್ಲ ಅಂತಂದ್ರೆ ಒಂದು ತಲೆದಿಂಬೆ ಮುಖಾಂತರ ಅದನ್ನು ತಲೆದಿಂಬು ಇಟ್ಕೊಂಡು ನೀವು ಆರಾಮಾಗಿ ನೀವು ಧ್ಯಾನವನ್ನು ಮಾಡಬಹುದು ಸ್ನೇಹಿತರೆ. ಸೊ ಈಗ ನೋಡಿ, ನಾವು ಆರಾಮಾಗಿ ಕೂತ್ಕೊಂಡಿದ್ದೀವಲ್ಲ. ಸೊ ಈಗ ನಾವು ಧ್ಯಾನವನ್ನು ಶುರು ಮಾಡೋಣ ಸ್ನೇಹಿತರೆ. ನಾವು ಮೊದಲನೇದು ಓಂಕಾರವನ್ನು ಮಾಡೋಣ. ಸೊಂಟವನ್ನು ನೇರವಾಗಿ ಇಟ್ಕೊಳ್ಳಿ. ನಿಮ್ಗೆ ಯಾವುದು ಕಂಫರ್ಟ್ ಅನ್ಸುತ್ತೆ ಆ ಥರ ಕೂತ್ಕೊಂಡು ಓಂಕಾರವನ್ನು ಮಾಡೋಣ. ಬನ್ನಿ ಸ್ನೇಹಿತರೆ, ಕಣ್ಣು ಮುಚ್ಕೊಳ್ಳಿ. ನಿಧಾನವಾಗಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಉಸಿರು ತಗೊಂಡು ನಾನು ಮಾಡೋದು ತೋರಿಸ್ತೀನಿ ನೋಡಿ, ಆ ಥರ ಮಾಡಿ ಸ್ನೇಹಿತರೆ. ಓ
ಓ ಈಗ ಕೈಯನ್ನು ರಿಲೀಸ್ ಮಾಡಿ, ಎರಡು ಕೈಯನ್ನು ಒರೆಸಿ ಮತ್ತು ಎರಡು ಕಣ್ಣಿನ ರೆಪ್ಪೆಗಳನ್ನು ಒರೆಸಿ ಆರಾಮಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ಸ್ನೇಹಿತರೆ, ಇದು ಬಂದ್ಬಿಟ್ಟು ಓಂಕಾರ. ಓಂಕಾರ ಸ್ನೇಹಿತರೆ ನಮ್ಗೆ ಏನ್ ಮಾಡುತ್ತೆ, ನಮ್ಮ ಕುತ್ತಿಗೆಯ ಕೆಳಭಾಗ ಅಂದ್ರೆ ಶ್ವಾಸಕೋಶಗಳಿಗೆ ಮತ್ತು ಎಲ್ಲ ಅಂಗಗಳಿಗೆ ಸ್ಪರ್ಶವನ್ನು ನೀಡುತ್ತೆ. ಜೊತೆಗೆ ನಮ್ಮ ಧ್ವನಿ ಪೆಟ್ಟಿಗೆ ಏನಿದೆಲ್ಲ ಸ್ನೇಹಿತರೆ, ಧ್ವನಿ ಪೆಟ್ಟಿಗೆಯಲ್ಲಿ ಏನಾದರೂ ಸಮಸ್ಯೆಗಳಿದೆ ಅಂತಂದರೆ ಅದನ್ನು ನಿವಾರಣೆ ಮಾಡುತ್ತೆ. ಮತ್ತು ನಾವು ಓದೋರಿಗೆ, ಟೀಚಿಂಗ್ ಮಾಡೋರಿಗೆ, ಟೀಚರ್ಗಳಿಗೆ, ಸಿಂಗಿಂಗ್ಗಳಿಗೆ, ಈ ಥರ ನ್ಯೂಸ್ ಪೇಪರು, ಪುಸ್ತಕಗಳು ಇವು ನಾವೇನು ಮಾತಾಡ್ತೀವಿ ಪ್ರತಿಯೊಬ್ಬರಿಗೆ ನಮಗೆ ಧ್ವನಿ ಪೆಟ್ಟಿಗೆ ಬಹಳ ಮುಖ್ಯ ಸ್ನೇಹಿತರೆ. ಧ್ವನಿ ಪೆಟ್ಟಿಗೆಯನ್ನು ನಾವು ಅದನ್ನು ಇಂಪ್ರೂವ್ ಮಾಡಬೇಕಂತಂದರೆ ಪ್ರತಿನಿತ್ಯ 21 ಬಾರಿ ಓಂಕಾರವನ್ನು ನಾವು ಮಾಡಬೇಕು ಸ್ನೇಹಿತರೆ. ಅದರಿಂದ ನಾವು ಮಾತಾಡೋ ಶಬ್ದಗಳು ಬಹಳ ಸ್ವಚ್ಛವಾಗಿ ಬರುತ್ತೆ ಮತ್ತು ನಾವು ಮಾಡೋ ಬೋಧನೆ, ನಾವೇನು ಟೀಚಿಂಗ್ ಮಾಡ್ತಿರಲ್ಲ ಅದೆಲ್ಲ ನಾವು ಸ್ವಚ್ಛವಾಗಿ ಮಾಡಬಹುದು, ಸ್ಪಷ್ಟವಾಗಿ ಮಾಡಬಹುದು. ಮತ್ತು ಸಿಂಗಿಂಗ್ ಮಾಡೋರು ಕೂಡ ಬಹಳ ಅಂದರೆ ಬಹಳ ಸರಾಗವಾಗಿ ಅವರಿಗೆ ಯಾವ ಥರ ರಾಗದಲ್ಲಿ, ತಾಳದಲ್ಲಿ ಅವರಿಗೆ ಯಾವ ಥರ ಬೇಕೋ ಆ ಥರ ಅವರು ಟ್ಯೂನನ್ನು ಇಂಪ್ರೂವ್ ಮಾಡ್ಬೋದು ಸ್ನೇಹಿತರೆ. ಧ್ವನಿ ಪೆಟ್ಟಿಗೆ ಚೆನ್ನಾಗಿದೆ ಅಂತಂದರೆ ಅವರು ರಾಗವನ್ನು ಮತ್ತು ಆ ಶಬ್ದಗಳನ್ನು ಸ್ಪಷ್ಟವಾಗಿ ನಾವು ಹಾಡಬಹುದು. ಸೊ ಈ ಥರ ಎಲ್ಲ ಅನುಕೂಲ ಆಗುತ್ತೆ. ಮತ್ತು ಆ್ಯಂಕರ್ಗಳಿಗೆ ಏನು ಆ್ಯಂಕರಿಂಗ್ ಮಾಡ್ತಾರಲ್ವ ಅವರುಗಳಿಗಂತೂ ಬಹಳ ಅಂದರೆ ಬಹಳ ಉಪಯೋಗಕಾರಿ ಸ್ನೇಹಿತರೆ. ಅದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಪ್ರತಿನಿತ್ಯ 21 ಬಾರಿ ಓಂಕಾರವನ್ನು ಮಾಡೋದ್ರಿಂದ ನಮ್ಮ ಧ್ವನಿ ಪೆಟ್ಟಿಗೆಯನ್ನು ಸ್ವಚ್ಛಗೊಳಿಸಬಹುದು ಸ್ನೇಹಿತರೆ. ಸೊ ಇದು ಆಗಿತ್ತು ಓಂಕಾರ. ಈಗ ಭ್ರಮರಿಯನ್ನು ಮಾಡೋಣ ಸ್ನೇಹಿತರೆ. ಭ್ರಮರಿಯನ್ನು ಮಾಡಬೇಕಂತಂತಂದರೆ ನೋಡಿ, ಈ ಥರ ಕೈಗಳನ್ನು ಇಟ್ಕೊಳ್ಳಿ, 3 ಬೆರಳನ್ನು ಮಡಚಿ ಮತ್ತು ಹೆಬ್ಬೆರಳನ್ನು ಮೇಲೆ ಮಡಚಿ ಮತ್ತು ಕಿರು ಬೆರಳನ್ನು ಮೇಲ್ಗಡೆಯಿಂದ ಮುಚ್ಚಿ ಸ್ನೇಹಿತರೆ. ಇದನ್ನು ನಾವು ಶಂಖ ಮುದ್ರ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಶಂಖ ಮುದ್ರದಲ್ಲಿ ನಾವು ಆರಾಮದಾಯಕವಾಗಿ ಕುಳಿತುಕೊಂಡು ನಾವು ಭ್ರಮರಿಯನ್ನು ಮಾಡತಕ್ಕಂಥದ್ದು ಸ್ನೇಹಿತರೆ. ನೀವು ಇವುಗಳನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ಆತಂಕ ಬೇಡ, ಭಯ ಬೇಡ. ಮೊದಲು ಮನಸ್ಸನ್ನು ಹಗರವಾಗಿ ಮಾಡ್ಕೋಬೇಕು. ಅದಾದ ನಂತರ ನೀವು ಪ್ರಾಣಾಯಾಮಗಳನ್ನು, ಈ ಥರ ಧ್ಯಾನಗಳನ್ನು ಒಂದೊಂದಾಗಿ ನೀವು ಆರಾಮವಾಗಿ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಈಗ ನೋಡಿ, ನಾವು ಈಗ ಇದನ್ನು ಶಂಖ ಮುದ್ರದಲ್ಲಿ ಇಟ್ಕೊಂಡು ಈ ಥರ ನೀವು ಆರಾಮವಾಗಿ ಉಸಿರನ್ನು ತಗೊಂಡು ಭ್ರಮರಿಯನ್ನು ಮಾಡಿ ಬನ್ನಿ ಸ್ನೇಹಿತರೆ.
ಈಗ ಕೈಯನ್ನು ರಿಲೀಸ್ ಮಾಡಿ ಮತ್ತು 2 ಕೈಯನ್ನು ಒರೆಸ್ಕೊಳ್ಳಿ. ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ಬ್ರಾಹ್ಮರಿ ಸ್ನೇಹಿತರೆ. ನಾವು ಬ್ರಾಹ್ಮರಿಯನ್ನು ಮಾಡುವಾಗ ಶಂಖ ಮುದ್ರದಲ್ಲಿ ಏನು ಇಟ್ಕೊಂಡಿರ್ತೀವಿ, ನಾವು ಉಸಿರನ್ನು ತಗೊಳ್ಳುವಾಗ ಇದನ್ನ ನಿಧಾನವಾಗಿ ಪುಷ್ ಮಾಡಿರ್ಬೇಕು ಸ್ನೇಹಿತರೆ. ಈ ತರ ಪುಷ್ ಮಾಡಿ ಇಟ್ಕೊಂಡು ನಾವು ಬ್ರಾಹ್ಮರಿನ ಮಾಡಬೇಕು. ಸೊ ಬ್ರಾಹ್ಮರಿ ಬಂದ್ಬಿಟ್ಟು ಸ್ನೇಹಿತರೆ ನಮಗೆ ಏನ್ ಮಾಡತ್ತಂತಂದ್ರೆ, ಮೆದುಳಿನ ಕುತ್ತಿಗೆಯ ಮೇಲ್ಭಾಗ ಅಂತಂದ್ರೆ ಮೆದುಳು, ತಲೆ, ಕಿವಿ, ಕಣ್ಣು, ಮೂಗು, ಬಾಯಿ, ಹಲ್ಲು ಇವಕ್ಕೆಲ್ಲಕ್ಕೆ ವೈಬ್ರೇಟ್ ಕೊಡುತ್ತೆ. ಅಂದ್ರೆ ಅದು ಸ್ಪರ್ಶ ಕೊಡುತ್ತೆ ಸ್ನೇಹಿತರೆ. ನಾವು ಅಂತೂ ಮಾಡುವಾಗ ಎಲ್ಲವಕ್ಕೆ ವೈಬ್ರೇಟ್ ಅವಾಗ ಆಗತ್ತೆ. ಅವಾಗ ಏನಾಗತ್ತೆ, ಅವುಗಳಿಗೆಲ್ಲ ಚಲನವಲನೆ ಆಗತ್ತೆ, ನಮ್ಮ ಮೆದುಳಿಗೆ ಚುರುಕಾಗತಕ್ಕಂಥದ್ದು. ಮತ್ತು ಇದು ಬಂದ್ಬಿಟ್ಟು ಮೇನ್ ಆಗಿ ನಮಗೇನು ಕೆಟ್ಟ ಯೋಚನೆಗಳು ಬರ್ತಾವಲ್ಲ ಸ್ನೇಹಿತರೆ, ಆ ಕೆಟ್ಟ ಯೋಚನೆಗಳನ್ನ ಡಿಲೀಟ್ ಮಾಡತಕ್ಕಂಥ ಶಕ್ತಿ ಬ್ರಾಹ್ಮರಿಗಿದೆ ಸ್ನೇಹಿತರೆ. ಅದರಿಂದ ಇದು ಕೂಡ ನೀವು ಪ್ರತಿನಿತ್ಯ 21 ಬಾರಿ ಮಾಡಿದ್ರೆ ನಿಮಗೆ ಕೆಟ್ಟ ಯೋಚನೆಗಳು ಎಲ್ಲ ಹೋಗುತ್ತೆ ಮತ್ತು ನಮ್ಮ ಮೆದುಳು ಚುರುಕಾಗುತ್ತೆ. ಕಣ್ಣು, ಮೂಗು, ಬಾಯಿ ಇವೆಲ್ಲ ಕೆಲಸ ಕೊಡುತ್ತೆ. ಅವಾಗ ಅವೆಲ್ಲಕ್ಕೆ ನಾವು ಅಂಗಾಂಗಗಳಿಗೆ ಕೆಲಸ ಕೊಡುವಾಗ ಏನಾಗುತ್ತೆ, ಅವು ವ್ಯಾಯಾಮ ಆಗುತ್ತೆ, ಜೊತೆಗೆ ಅವು ಆರೋಗ್ಯವಾಗಿ ಇರ್ತಾವೆ ಸ್ನೇಹಿತರೆ. ಸೊ ಇದು ಬ್ರಾಹ್ಮರಿಂದ ನಮಗೆ ಸಿಗತಕ್ಕಂಥ ಲಾಭಗಳು. ಸೊ ಈಗ ಓಂಕಾರ ಮತ್ತು ಬ್ರಾಹ್ಮರಿಯನ್ನು ಮಾಡಿದ್ದೀವಿ ಸ್ನೇಹಿತರೆ. ಸೊ ಯಾರು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು SP ಸುರೇಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಧ್ಯಾನದ ಬಗ್ಗೆ ಮತ್ತು ಪ್ರಾಣಾಯಾಮ ಮತ್ತು ಮುದ್ರಾ ಪ್ರಾಣದ ಬಗ್ಗೆ ಪ್ರತಿಯೊಂದು ವಿಡಿಯೋವನ್ನು ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ನೀವು ಇದು ಪೂರ್ತಿಯಾಗಿ ನೀವು ವಿಡಿಯೋ ನಿಮಗೆ ಸಿಗಬೇಕು ಧ್ಯಾನದ ಬಗ್ಗೆ ಅಂತಂದ್ರೆ SP ಸುರೇಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನೀವು ವಿಡಿಯೋಗಳನ್ನು ಎಲ್ಲವೂ ನೋಡಬೇಕು ಸ್ನೇಹಿತರೆ. 1-2 ನೋಡೋದ್ರಿಂದ ನಿಮಗೇನು ಉಪಯೋಗ ಆಗಲ್ಲ. ಪ್ರತಿಯೊಂದು ವಿಡಿಯೋಗಳು ನೋಡಿ. ನಾನು ಧ್ಯಾನ ಎಷ್ಟು ಸಮಯ ಮಾಡಬೇಕು ಮತ್ತು ಪ್ರಾಣಾಯಾಮ ಎಷ್ಟು ಸಮಯ ಮಾಡಬೇಕು, ಮುದ್ರಾ ಪ್ರಾಣಾಯಾಮ ಅದು ಎಷ್ಟು ಸಮಯ ಮಾಡಬೇಕು. ಮೊದಲನೇದಾಗಿ ನೀವು ಶುರು ಮಾಡ್ತೀರಂದವರು ಓಂಕಾರ, ಭ್ರಮರಿ ಮತ್ತು ರಿಲ್ಯಾಕ್ಸೇಷನ್ ಅನ್ನ 2ರಿಂದ 3 ತಿಂಗಳು ಮಾಡಿ ಸ್ನೇಹಿತರೆ. ಯಾಕಂತಂದ್ರೆ ನಿಮಗೆ ಧ್ಯಾನದ ಜೊತೆ ನೀವು ಸ್ವಲ್ಪ ಒಳಗಡೆ ಬರಲಿಕ್ಕೆ ನಿಮಗೆ ಕಠಿಣ ಆಗ್ಬೋದು ಸ್ನೇಹಿತರೆ. ಆದ್ರೆ ನೀವು ಅದನ್ನ ಮಾಡ್ತಾ ಪ್ರತಿನಿತ್ಯ ನೀವು ಅದರ ಜೊತೆ ನೀವು ಹೊಂದಾಣಿಕೆ ಆಗಿದ್ದೀರ ಅಂತಂದ್ರೆ ಸ್ನೇಹಿತರೆ, ನಿಮಗೆ ಅನ್ಸತ್ತೆ ಬಹಳ ಸಂತೋಷ, ಉಲ್ಲಾಸ, ಆನಂದ ಮತ್ತು ನೀವು ಒಂದು ದಿನ ನೀವು ಬಿಡದೆ ನೀವು ನಿಮಗೆ ನೀವೇ ನಿಮ್ಮ ಸ್ವಂತ ಬುದ್ಧಿಯಿಂದ ನೀವು ಮಾಡ್ಕೊಳ್ತೀರ ಸ್ನೇಹಿತರೆ. ಯಾಕಂತಂದ್ರೆ ಅಷ್ಟು ಲಾಭ ಮತ್ತು ಅಷ್ಟು ಸಂತೋಷ, ಅಷ್ಟು ಖುಷಿ ನಮಗೆ ಧ್ಯಾನದಲ್ಲಿ, ಪ್ರಾಣಾಯಾಮದಲ್ಲಿ, ಮುದ್ರಾ ಪ್ರಾಣಾಯಾಮಗಳಲ್ಲಿ ನಮಗೆ ಸಿಗತ್ತೆ ಸ್ನೇಹಿತರೆ. ಅದರಿಂದ ನೀವು SP ಸುರೇಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನೋಡಿ ವಿಡಿಯೋಗಳು ನೋಡ್ಬಿಟ್ಟು ನೀವು ಕಲೀರಿ. ಮೊದಲನೇದಾಗಿ ನೀವು ಶುರು ಮಾಡಿ, ನಿಮಗೆ ಖುಷಿ ಅನಿಸಿದೆ, ನನಗೆ ಸಂತೋಷ ಆಗ್ತಿದೆ, ನನ್ನ ಮೆದುಳು ಚುರುಕುಗೊಳಿಸ್ತಿದೆ, ನನ್ನ ಕೆಲಸದಲ್ಲಿ ಯಾವುದೇ ನನಗೆ ಅಡಚಣೆ ಇಲ್ಲ, ನನ್ನ ಕೆಲಸ ದಿನನಿತ್ಯದ ಆ ಕೆಲಸ ನಾನು ಮಾಡೋ ಧ್ಯಾನದ ಆ ದಿನ ಪೂರ್ತಿ ನನಗೆ ಸಂತೋಷ ಅನಿಸ್ತಿದೆ ಅಂದರೆ ನೀವು ಮುಂದುವರಿಸಿ ಮತ್ತು ನಿಮ್ಮ ಇಡೀ ಫ್ಯಾಮಿಲಿಗೂ ಧ್ಯಾನವನ್ನು ಕಲಿಸ್ಕೊಡಿ ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ. ಈಗ ನಾವು ರಿಲ್ಯಾಕ್ಸ್ ಅನ್ನು ಮಾಡೋಣ. ಸೊ ಓಂಕಾರ ಮತ್ತು ಬ್ರಹ್ಮರಿ ನಾವು ಮಾಡಿದ ನಂತರ ನಮ್ಮ ದೇಹ ದಣಿದಿರುತ್ತೆ ಸ್ನೇಹಿತರೆ, ಅದನ್ನ ನಾವು ಶಾಂತಗೊಳಿಸ್ಬೇಕು, ರಿಲ್ಯಾಕ್ಸ್ ಮಾಡಿಸ್ಬೇಕು. ಸೊ ರಿಲ್ಯಾಕ್ಸ್ ಅಂತಂದ್ರೆ ಏನು, ಧ್ಯಾನ ಅಂತಂದ್ರೆ ಏನು ಸ್ನೇಹಿತರೆ? ಧ್ಯಾನ ಅಂತಂದ್ರೆ ನಮ್ಮ ದೇಹ ಮತ್ತು ಮನಸ್ಸನ್ನ
ಒಂದುಗೂಡಿಸತಕ್ಕಂಥದ್ದು. ಅದೇನಾಗಿರುತ್ತೆ ಸ್ನೇಹಿತರೆ, ಪ್ರತಿನಿತ್ಯ ನಾವು ಧ್ಯಾನ ಮಾಡಲ್ಲ, ವ್ಯಾಯಾಮ ಮಾಡಲ್ಲ ಅಂತಾರೆ. ಅವಾಗ ಏನು ಮಾಡುತ್ತೆ, ನಾವು ಧ್ಯಾನ ಮಾಡದೇ ಇರುವಾಗ ನಮ್ಮ ಮನಸ್ಸು ಚಂಚಲ, ಅಂದರೆ ಸ್ವಲ್ಪ ಅಲ್ಲ, ಜಾಸ್ತಿ 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 ಅಂದರೆ ಬಹಳಷ್ಟು ಬಹಳಷ್ಟು ಚಂಚಲವಾಗಿರುತ್ತೆ ಸ್ನೇಹಿತರೆ ನಮ್ಮ ಮನಸ್ಸು. ಏನಂತಂದರೆ ನಾವು ಮಾಡೋ ಕೆಲಸದ ಮೇಲೆ ಮತ್ತು ನಮಗೆ ಆಗಿರೋ ಒತ್ತಡದ ಮೇಲೆ ಅದಾಗಿ ಏನಾಗ್ಬಿಡುತ್ತೆ, ನಮ್ಮ ಮನಸ್ಸು ಎಲ್ಲ ಕಡೆ ಓಡ್ತಾ ಇರುತ್ತೆ. ನಮ್ಮ ದೇಹ ಮತ್ತು ಮನಸ್ಸು ಕೂಡೋದು ಬಹಳ ಕಡಿಮೆ ಆಗುತ್ತೆ ಸ್ನೇಹಿತರೆ. ಅದರಿಂದ ನಮ್ಮ ದೇಹ ಮತ್ತು ಮನಸ್ಸನ್ನು ಕೂಡತಕ್ಕಂಥ ಅಭ್ಯಾಸವನ್ನು ಪ್ರತಿನಿತ್ಯ ನಾವು ಒಂದು 15ರಿಂದ 30 ನಿಮಿಷದವರೆಗಾದರೂ ನಾವು ಅವೆರಡನ್ನ ಒಟ್ಟಿಗೆ ಗೂಡಿಸೋದ್ರಿಂದ ನಮಗೆ ಏಕಾಗ್ರತೆ, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಅನ್ನೋದು ಬರುತ್ತೆ ಸ್ನೇಹಿತರೆ. ಇಡೀ ನಾವು ಪೂರ್ತಿಯಾಗಿ ಹೇಳ್ಬೇಕಂತಂದರೆ ಒಂದು ಡಿಸಿಪ್ಲಿನನ್ನು ನಮಗೆ ಧ್ಯಾನ ಕಲಿಸ್ಕೊಡುತ್ತೆ ಸ್ನೇಹಿತರೆ. ಸೊ ಬನ್ನಿ ಈಗ ರಿಲ್ಯಾಕ್ಸೇಷನನ್ನು ಮಾಡೋಣ. ಮೊದಲು ಸೊಂಟ ನೇರವಾಗಿ ಇಟ್ಕೊಳ್ಳಿ. ನಿಮಗೆ ಯಾವ ಥರ ಆಗುತ್ತೋ ಆ ಆಸನದಲ್ಲಿ ಕುಳಿತುಕೊಳ್ಳಿ. ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಸ್ನೇಹಿತರೆ. ಯಾವುದೇ ಭಯ ಬೇಡ, ಆತಂಕ ಬೇಡ, ಒತ್ತಡವನ್ನು ಇಟ್ಕೋಬೇಡಿ. ಮನಸ್ಸನ್ನು ಹಗುರವಾಗಿ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಧ್ಯಾನದಲ್ಲಿ ಕುಳಿತುಕೊಳ್ಳಿ ಸ್ನೇಹಿತರೆ. ನೋಡಿ, ಈಗ ನಮಗೆ ಇಷ್ಟವಾದ ಮತ್ತು ಅನುಕೂಲವಾದ ಆರಾಮದಾಯಕವಾದ ಆಸನದಲ್ಲಿ ಕುಳಿತುಕೊಂಡು ನಾವು ಧ್ಯಾನವನ್ನು ಮಾಡೋಣ. ನೋಡಿ, ನಾವು ಇದರ ಸೊಂಟವನ್ನು ನೇರವಾಗಿ ಇಟ್ಕೊಂಡು ಕಣ್ಣನ್ನು ಮುಚ್ಚಬೇಕು. ನೋಡಿ ಸ್ನೇಹಿತರೆ, ನಾವು ಕಣ್ಣನ್ನು ಮುಚ್ಚಿದ ತಕ್ಷಣ ನಮಗೆ ನಮ್ಮ ಕಣ್ಣ ಮುಂದೆ ನಮಗೆ ಸಾವಿರಾರು ಯೋಚನೆಗಳು ಬರ್ತವೆ. ಅಂತಂದರೆ ನೋಡಿ, ನಾವೇನಾದರೂ ಒಂದು ಕೆಲಸ ಮಾಡ್ತಿದ್ದೀವೋ, ಅದು ಮಾಡಬೇಕಿತ್ತು, ಇದು ಮಾಡಬೇಕಿತ್ತು, ಅದು ತಿನ್ನಬೇಕಿತ್ತು, ಅಲ್ಲಿ ಹೋಗಬೇಕಿತ್ತು ಅಂತ ಹಲವಾರು ಯೋಚನೆಗಳು ನಮ್ಮ ಕಣ್ಣ ಮುಂದೆ ಬರುತ್ತೆ. ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಉತ್ತರವನ್ನು ನೀಡಬಾರದು ಸ್ನೇಹಿತರೆ. ಸೊ ನಾವು ಆರಾಮದಾಯಕವಾಗಿ ಕುಳಿತುಕೊಳ್ಳಬೇಕು ಸ್ನೇಹಿತರೆ. ಮೊದಲನೇದು ಏನು ಮಾಡೋಣ ಅಂತಂದರೆ ಸ್ನೇಹಿತರೆ, ಕಣ್ಣು ಮುಚ್ಚಿದ ನಂತರ ಅಂದರೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳನ್ನು ನಾವು ಒಮ್ಮೆ ಗುರುತಿಸ್ಕೊಂಡು ಬರೋಣ ಸ್ನೇಹಿತರೆ. ನೋಡಿ, ನಮ್ಮ ದೇಹದ ಅಂದರೆ ನಮ್ಮ ತಲೆ ಕೂದಲು, ಹಣೆ, ಮೂಗು, ಕಣ್ಣು, ಕಣ್ಣು ರೆಪ್ಪೆ, ಬಾಯಿ, ಹಲ್ಲು, ಕಿವಿ, ಈ ಥರ ಕುತ್ತಿಗೆ, ಎಲ್ಲ ಅಡಿಯಿಂದ ಮುಡಿವರೆಗೂ ನಮ್ಮ ದೇಹದಲ್ಲಿರತಕ್ಕಂಥ ಎಲ್ಲ ಅಂಗಾಂಗಗಳು ಸ್ನೇಹಿತರೆ. ನೋಡಿ, ಭುಜ, ಕುತ್ತಿಗೆ, ದೇಹ, ಬೆನ್ನು, ಹೊಟ್ಟೆ, ಹೊಟ್ಟೆಯಲ್ಲಿರತಕ್ಕಂಥ ಎಲ್ಲ ಅಂಗಾಂಗಗಳು, ತೊಡೆ ಸಂಧಿ ಭಾಗ, ಮೊಣಕಾಲು, ಕಾಲು, ಪಾದ, ಕಾಲು ಬೆರಳು, ಕೈ ಬೆರಳು, ಈ ಥರ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ನಾವು ನಿಧಾನವಾಗಿ ಒಂದೊಂದನ್ನು ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನಾವು ಬರೋ ಯೋಚನೆಗಳಿಗೆ ಉತ್ತರವನ್ನು ನೀಡಬಾರದು. ಮೊದಲನೇದಾಗಿ ನಮ್ಮ ಮನಸ್ಸಿಗೆ ಹೇಳಬೇಕು, ನಾವು ಧ್ಯಾನ ಮಾಡ್ತಾ ಇದ್ದೀವಿ, ನಮ್ಮ ದೇಹದಲ್ಲಿರೋ ಒಂದೊಂದು ಅಂಗಗಳನ್ನು ಗುರುತಿಸ್ಕೊಂಡು ಬರ್ತಾ ಇದ್ದೀವಿ ಅಂತ ಒಂದೊಂದಾಗಿ ಆರಾಮದಾಯಕವಾಗಿ ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ನಾವೇನು ಮಾಡ್ತೀವಿ, ನಮ್ಮ ಕೆಲಸ 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 ಅಂದುಕೊಂಡು ಅದರ ಮೇಲೆ ಒತ್ತಡವನ್ನು ಹಾಕೊಂಡು ನಮ್ಮ ದೇಹದ ಅಂಗಾಂಗಗಳನ್ನು ಪ್ರತಿನಿತ್ಯ ನಾವು ಮರೆಯದೆ ಅದನ್ನು ಮರ್ತೋಗ್ಬಿಡ್ತೀವಿ ಸ್ನೇಹಿತರೆ. ನೆನಪನ್ನು ಮಾಡದೆ ಮರ್ತೋಗ್ಬಿಡ್ತೀರಿ ನಾವು. ಅದರಿಂದ ಯಾವುದಾದ್ರೂ ಒಂದು ಅಂಗಗಳಿಗೆ ಕಾಯಿಲೆ ಬರೋದು ಮತ್ತು ಅದಕ್ಕೆ ಕೆಲಸ ಕೊಡದೇ ಇರತಕ್ಕಂಥ ಸಮಯದಲ್ಲಿ ನಮಗೆ ಕಾಯಿಲೆಗಳು ಬರುತ್ತವೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳನ್ನು ನಾವು ಗುರುತಿಸ್ಕೊಂಡು ಬರೋದನ್ನು ಅಭ್ಯಾಸವನ್ನು ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ನಾವು ಗುರುತಿಸ್ಕೊಂಡು ಬರುವಾಗ ನೋಡಿ, ನಮ್ಮ ಸೊಂಟ ಬಗ್ಗಿರುತ್ತೆ. ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಮತ್ತೆ ಪುನಃ ಈಗ ನೋಡಿ, ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಇರಿಸಿ ಸ್ನೇಹಿತರೆ. ನೋಡಿ,
ನಮ್ಮ ಮೂಗು ಈಗ ನಿಧಾನವಾಗಿ ಉಸಿರಾಡ್ತಾ ಇದೆ ಸ್ನೇಹಿತರೆ. ಅದರ ಮೇಲೆ ಗಮನವನ್ನು ಇರಿಸ್ತೀವಿ. ನಿಧಾನವಾಗಿ ಉಸಿರಾಡ್ತಾ ಇದೆ. ಅದನ್ನು ಗಮನ ಮೇಲೆ ಇರಿಸಿ. ನೀವು 10 ನಿಮಿಷ ಮಾಡ್ತಾ ಇದ್ದೀರೋ, 20 ನಿಮಿಷ ಮಾಡ್ತಾ ಇದ್ದೀರೋ, 30 ನಿಮಿಷ ಮಾಡ್ತಾ ಇದ್ದೀರೋ, ಸಮಯ ಮುಗಿದಾದ ನಂತರ ಸ್ನೇಹಿತರೆ ನೋಡಿ, ನಾವು ಕೈಯನ್ನು ರಿಲೀಸ್ ಮಾಡಬೇಕು. 2 ಕೈಯನ್ನು ಚೆನ್ನಾಗಿ ಉಜ್ಜಿ ಮತ್ತು ನಮ್ಮ ಕಣ್ಣು ರೆಪ್ಪೆಗಳನ್ನು ಒರೆಸಿ ಆರಾಮಾಗಿ ಕಣ್ಣನ್ನು ತೆರೀಬೇಕು ಸ್ನೇಹಿತರೆ. ಸೊ ಇದು ಸ್ನೇಹಿತರೆ ಧ್ಯಾನ. ನೋಡಿ ಎಷ್ಟು ನಮ್ಮ ದೇಹಕ್ಕೆ ಎಷ್ಟು ನೆಮ್ಮದಿ ಮತ್ತು ಸಂತೋಷ, ಆರಾಮದಾಯಕವಾಗಿ ಇರುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನೀವು ಧ್ಯಾನವನ್ನು ಮಾಡಿ ನಿಮ್ಮ ಆಯುಸ್ಸು ಮತ್ತು ನಿಮ್ಮ ಆರೋಗ್ಯವನ್ನು ವೃದ್ಧಿಸಿ ಸ್ನೇಹಿತರೆ. ಸೊ ಬನ್ನಿ, ಈಗ ನಾವು ಧ್ಯಾನವನ್ನು ಮಾಡಿದ್ವಿ. ನಾನೇನು ಪ್ರತಿನಿತ್ಯ ಒಂದು ವಿಡಿಯೋ ಜೊತೆಗೆ 2 ನಿಮಗೆ ಹೆಲ್ತ್ ಸೀಕ್ರೆಟ್ ಅಂತ ಏನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ನೀವು ಪ್ರತಿನಿತ್ಯ ಬಳಸೋತಕ್ಕಂಥದ್ದೇ ಸ್ನೇಹಿತರೆ. ಆದರೆ ನೀವುಗಳು ಏನು ಮಾಡ್ತೀರಾ, ಒಂದು ದಿನ ತಿಂದರೆ ಇನ್ನೊಂದು ದಿನ ತಿನ್ನಲ್ಲ. ಇಲ್ಲಾಂತಂದ್ರೆ ತಿಂಗಳಲ್ಲಿ ಒಂದೇ ಸತಿ ಬೀನ್ಸ್ ತಿನ್ನತಕ್ಕಂಥದ್ದು, ಒಂದೇ ಸತಿ ಕ್ಯಾರೆಟ್ ತಿನ್ನತಕ್ಕಂಥದ್ದು, ಒಂದೇ ಸತಿ ಈ ಥರ ಇದೇನು ಬೆಂಡೆಕಾಯಿ ತಿನ್ನತಕ್ಕಂಥ, ಅಂದರೆ ಈ ಥರ ಆಗಬಾರ್ದು ಸ್ನೇಹಿತರೆ. ನಾವು ಯಾವುದೇ ಒಂದು ಆಹಾರ ತಗೋಬೇಕಂತಂದರೆ ಅದಕ್ಕೊಂದು ಪದ್ಧತಿ ಅಂತಿದೆ. ಆ ಪದ್ಧತಿ ಪ್ರಕಾರ ನಾವು ಆಹಾರವನ್ನು ಸೇವನೆ ಮಾಡಿದ್ರೆ ನಮಗೆ ಯಾವುದೇ ಕಾರಣಕ್ಕೂ ನಮಗೆ ಆರೋಗ್ಯದಲ್ಲಿ ಕಾಯಿಲೆಗಳು ಮತ್ತೊಂದು ಬರಲ್ಲ ಸ್ನೇಹಿತರೆ. ಸೊ ಇದನ್ನು ನೀವು ಆರೋಗ್ಯವಾಗಿ ಇರಬೇಕಂತಂದರೆ ಆರೋಗ್ಯವಾದ ಆಹಾರನ ತಗೊಳ್ಳಿ ಮತ್ತು ಮಿತವಾಗಿ ತಗೊಂಡು ನೀವು ಆರೋಗ್ಯನ ಸುಧಾರಿಸ್ಕೋಬೋದು ಸ್ನೇಹಿತರೆ. ಸೊ ಇದರ ಜೊತೆಗೆ ನಾನು ನಿಮಗೇನು ಹೇಳ್ತೀನಿ ಅಂತಂದರೆ ಸ್ನೇಹಿತರೆ ನೋಡಿ, ನಾವು ಪ್ರತಿನಿತ್ಯ ಧ್ಯಾನ ವ್ಯಾಯಾಮ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಯಾವಾಗ ನಾವು ಒಂದೇ ಕಡೆ ಕುತ್ಕೊಂಡ್ಬಿಡ್ತೀವಿ, ಅಂದರೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡತಕ್ಕಂಥದ್ದು, ಮತ್ತು ಒಂದೇ ಜಾಗದಲ್ಲಿ 2 ತಾಸು 3 ತಾಸು ಕುತ್ಕೊಂಡ್ಬಿಡತಕ್ಕಂಥದ್ದು, ಆವಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿರೋ ಅಂಗಾಂಗಗಳು ಒಂದೇ ಕಡೆ ಕೂತ್ಕೊಂಡು ಅವುಗಳಿಗೆ ವ್ಯಾಯಾಮಗಳು ಆಗಲ್ಲ. ಸೊ ಅದಾದ್ರಿಂದ ಏನು ಮಾಡಬೇಕು, ಪ್ರತಿನಿತ್ಯ ನೀವು 15ರಿಂದ 30 ನಿಮಿಷ ಆದರೂ ನೀವು ಅದಕ್ಕೆ ವ್ಯಾಯಾಮ ಕೊಡತಕ್ಕಂಥದ್ದು, ಧ್ಯಾನ ಮಾಡತಕ್ಕಂಥದ್ದು ಆದರೆ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಚಲನೆ ಆಗುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಧ್ಯಾನ ನಾವು ಮಾಡಬೇಕು. ಸೊ ಬನ್ನಿ ಸ್ನೇಹಿತರೆ, ಇವುಗಳನ್ನ ನಾವು ತಗೊಂಡು ಅದರ ಜೊತೆಗೆ ನಾವು ನಮ್ಮ ದೇಹದಲ್ಲಿ ಏನು ನಮ್ಮ ಹೊಟ್ಟೆ ಭಾಗ, ಅಂದರೆ ಹೊಟ್ಟೆ ಭಾಗದಲ್ಲಿ ನಾವು ತಗೊಳ್ಳೋ ಆಹಾರ ಜೀರ್ಣ ಆಗಬೇಕು ಮತ್ತು ನಮ್ಮ ಹೊಟ್ಟೆಯಲ್ಲಿರತಕ್ಕಂಥ ಎಲ್ಲ ಅಂಗಾಂಗಗಳು ವ್ಯಾಯಾಮ ಮಾಡಬೇಕಂತಂದರೆ ಸ್ನೇಹಿತರೆ ನಿಮಗೆ ಪ್ರಾಣಾಯಾಮ. ಏನು ಪ್ರಾಣಾಯಾಮ ಅಂತಂದರೆ, ಒಂದು ಕಪಾಲಭಾತಿ ಪ್ರಾಣಾಯಾಮ ಅನ್ನೋದು ನಮಗೆ ನಮ್ಮ ಹೊಟ್ಟೆ ಭಾಗ ಮತ್ತು ನಮ್ಮ ತಲೆ ಭಾಗವನ್ನು ಸ್ವಚ್ಛ ಮಾಡತಕ್ಕಂಥದ್ದು ಸ್ನೇಹಿತರೆ. ಅದೇ ನಮ್ಮ ಕಪಾಲಭಾತಿ ಪ್ರಾಣಾಯಾಮ. ಪ್ರತಿನಿತ್ಯ ಕಪಾಲಭಾತಿ ಪ್ರಾಣಾಯಾಮ ಒಂದು ನೀವು 2ರಿಂದ 3 ನಿಮಿಷ ಮಾಡಿಕೊಂಡ್ರೆ ನಿಮ್ಮ ಹೊಟ್ಟೆಯಲ್ಲಿರೋ ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ ಆಗುತ್ತೆ. ಜೊತೆಗೆ ನಿಮ್ಮ ಮೆದುಳು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಈ ವ್ಯಾಯಾಮವನ್ನು ದಯವಿಟ್ಟು ಗರ್ಭಧಾರಣೆ ಇರೋರು ಮತ್ತು ಶ್ವಾಸಕೋಶ ಇರೋರು ಮತ್ತು ಮೆಡಿಕೇಶನ್ ಟ್ಯಾಬ್ಲೆಟ್ಗಳು ತಗೊಳ್ತಾ ಇರೋರು ನಿಮ್ಮ ಡಾಕ್ಟರ್ ಸಲಹೆ ಮೇರೆ ಮಾಡಿದ್ರೆ ಒಳ್ಳೆಯದು ಸ್ನೇಹಿತರೆ. ಸೊ ಬನ್ನಿ, ಈಗ ನಾವು ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡೋಣ ಸ್ನೇಹಿತರೆ. ಕಪಾಲಭಾತಿ ಪ್ರಾಣಾಯಾಮಕ್ಕೆ ನೀವು ಈ ಥರ ಚಿನ್ನ ಮುದ್ರೆ ಇಟ್ಕೊಳ್ಳಿ. ಯಾಕಂದರೆ ನಿಮ್ಮ ಹೊಟ್ಟೆ ನೀವು ಉಸಿರು ತಗೊಂಡು ಬಿಡೋದು ಅದು ನಿಮಗೆ ಗೊತ್ತಾಗಬೇಕು. ಅದರಿಂದ ಚಿನ್ನ ಮುದ್ರದಲ್ಲಿ ಮಾಡ್ಕೊಂಡು ನಿಮಗೆ ಬಹಳ ಅನುಕೂಲ ಆಗುತ್ತೆ ಸ್ನೇಹಿತರೆ. ಈ ಥರ ಕುಳಿತುಕೊಂಡು 2ರಿಂದ 3 ನಿಮಿಷ ಮಾಡಿದ್ರೆ ಸಾಕು ಸ್ನೇಹಿತರೆ. 1 ನಿಮಿಷದಲ್ಲಿ 4 ಸತಿ ಉಸಿರು ತಗೊಂಡು 4 ಸತಿ ಮಾಡ್ತಾ ಇದ್ದಾರೆ. ಅದೇ ಥರ 10ರಿಂದ 12 ಬಾರಿ ಮಾಡಿದ್ರೆ ಸಾಕು. 2ರಿಂದ 3 ನಿಮಿಷ ನಾವು ಪ್ರತಿನಿತ್ಯ ಕಪಾಲಭಾತಿ ಮಿತಿಯಿಂದ ಮಾಡಿದ್ರೆ ನಮ್ಮ ಹೊಟ್ಟೆಯಲ್ಲಿರೋ ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ ಆಗುತ್ತೆ ಸ್ನೇಹಿತರೆ. ಅಂದರೆ ನೋಡಿ, ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಿವರು, ಚಿಕ್ಕ ಕರಳು, ದೊಡ್ಡ ಕರಳು ಎಲ್ಲವಕ್ಕೆ ಶ್ವಾಸಕೋಶ ಎಲ್ಲವಕ್ಕೆ ವ್ಯಾಯಾಮ ಆಗುತ್ತೆ ಸ್ನೇಹಿತರೆ. ಸೊ ಬನ್ನಿ,
ಇದು ಸ್ನೇಹಿತರೆ ನಾವು ನಿಧಾನವಾಗಿ ಉಸಿರು ತಗೊಂಡು ಹೊಟ್ಟೆ ಭಾಗದಿಂದ ಪಂಪ್ ಮಾಡತಕ್ಕಂಥದ್ದು. ನೋಡಿ, ನಾವು ಉಸಿರನ್ನು ತಗೊಳ್ಳುವಾಗ ಹೊಟ್ಟೆ ಪೂರ್ತಿ ಉಸಿರು ತಗೊಂಡು ಅಂದ್ರೆ ಅದು ಪಂಪ್ ಆಗಬೇಕು. ನಾವು ಉಸಿರು ತಗೊಂಡು ಉಸಿರು ಆ ಥರ ಜೋರಾಗಿ ಪ್ರೆಷರ್ ಆಗಿ ನಾವು ಅದನ್ನು ಮಾಡುವಾಗ ನಮ್ಮ ಹೊಟ್ಟೆಯ ಒಳಗಡೆ ಇರೋ ಎಲ್ಲ ಅಂಗಾಂಗಗಳು ಅದಕ್ಕೆ ಕೆಲಸವನ್ನು ವ್ಯಾಯಾಮವನ್ನು ಮಾಡಿಸುತ್ತೆ ಸ್ನೇಹಿತರೆ. ಸೊ ಇದನ್ನು ಪ್ರತಿನಿತ್ಯ 2ರಿಂದ 3 ನಿಮಿಷ ಮಾಡ್ಕೊಳ್ಳಿ. ಮತ್ತೆ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಶೇಷವಾಗಿ ನಿಮಗೆ ತಂದಿರತಕ್ಕಂಥ ಕ್ಯಾರೆಟ್, ಬೀನ್ಸ್ ಮತ್ತು ನಾವು ಬೆಂಡೆಯ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಮೊದಲನೇದಾಗಿ ನಾವು ಕ್ಯಾರೆಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಕ್ಯಾರೆಟಲ್ಲಿ ಏನೇನು ಅಂಶಗಳು ಮತ್ತು ಇದರಲ್ಲಿ ಸಿಗತಕ್ಕಂಥ ವಿಟಮಿನ್ಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕ್ಯಾರೆಟ್ ನಮಗೆ ಪ್ರತಿಯೊಂದು ಊರಲ್ಲಿ ಎಲ್ಲ ಕಡೆ ಸಿಗತಕ್ಕಂಥದ್ದಾಗತ್ತೆ. ಆದರೆ ಕೆಲವೊಬ್ಬರು ಇದನ್ನು ಬಳಸ್ತಾರೆ, ಕೆಲವೊಬ್ಬರು ಇದನ್ನು ಬಳಸಲ್ಲ. ಮತ್ತು ಇದರ ರೆಸಿಪಿಗಳಂತಂದರೆ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಇವುಗಳ ರೆಸಿಪಿನ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಈಗ ಇದರ ಬಗ್ಗೆ ನಾನು ಮಾಹಿತಿನೇ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ. ಇದರಲ್ಲಿ ವಿಟಮಿನ್ಸ್ ಎ ಇರುತ್ತೆ ಸ್ನೇಹಿತರೆ. ಸೊ ನೋಡಿ, ವಿಟಮಿನ್ಸ್ ಎ ನಮಗೆ ಕಣ್ಣಿನ ದೃಷ್ಟಿಗೆ ಬಹಳ ಉಪಯೋಗಕಾರಿಯಾಗಿದೆ ಸ್ನೇಹಿತರೆ ಇದು. ಮತ್ತು ಏನು ಸಕ್ಕರೆ ಕಾಯಿಲೆ ಅಂತ, ಮಧುಮೇಹ ರೋಗ ಅಂತ ಏನು ಹೇಳ್ತೀವಿ, ಅದಕ್ಕೆ ಸಕ್ಕರೆಯನ್ನು ನಿಯಂತ್ರಣವಾಗಿ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಆಗೋ ಸಕ್ಕರೆ ಕಾಯಿಲೆನ ನಿಯಂತ್ರಣದಲ್ಲಿ ಇಡತಕ್ಕಂಥದ್ದು ಕ್ಯಾರೆಟ್ ಮಾಡುತ್ತೆ ಸ್ನೇಹಿತರೆ. ಮತ್ತು ಜೀರ್ಣಕ್ರಿಯೆಗೆ ಇದು ಬಂದ್ಬಿಟ್ಟು ಜೀರ್ಣಕ್ರಿಯೆಗೆ ಉಪಯೋಗವಾಗುತ್ತೆ. ಮತ್ತು ಜೊತೆಗೆ ಸ್ನೇಹಿತರೆ ಇದರಲ್ಲಿ ಬಂದು ಬೀಟ್ ಕ್ಯಾರೋಟಿನ್ ಅನ್ನೋ ಅಂಶ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಬೀಟ್ ಕ್ಯಾರೋಟಿನ್ ಅನ್ನೋ ಅಂಶ ನಮಗೆ ಕಣ್ಣಿಗೆ ಬಹಳ ಒಳ್ಳೆಯದು. ಅಂದರೆ ಕಣ್ಣಿಗೆ ಬರತಕ್ಕಂಥ ಕಾಯಿಲೆಗಳನ್ನು ರೋಗ ನಿರೋಧಕ ಶಕ್ತಿಯಾಗಿದ್ದರೂ ಕೆಲಸ ಮಾಡುತ್ತೆ ಸ್ನೇಹಿತರೆ. ಸೊ ಅದರಿಂದ ನೀವು ಕ್ಯಾರೆಟನ್ನು ಪ್ರತಿನಿತ್ಯ ಒಂದು ಬಳಸಿದ್ರೆ ನೀವು ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇರಲ್ಲ ಸ್ನೇಹಿತರೆ. ಪ್ರತಿನಿತ್ಯ ಒಂದು ಕ್ಯಾರೆಟ್ ಸಾಕು ಸ್ನೇಹಿತರೆ. ನೀವು ಬೆಳಿಗ್ಗೆ ಬಳಸ್ತಿರೋ, ಮಧ್ಯಾಹ್ನ ಬಳಸ್ತಿರೋ, ಇಲ್ಲ ಸಾಯಂಕಾಲ ಬಳಸ್ತಿರೋ, ಇಲ್ಲ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಜ್ಯೂಸ್ ಮಾಡಿಕೊಂಡು ನೀವು ಕುಡಿತಿರೋ, ಯಾವುದಾದ್ರೂ ಒಂದು ಸಮಯದಲ್ಲಿ ತಗೊಳ್ಳಿ. ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಒಂದು ಕ್ಯಾರೆಟ್ ಇದ್ದರೆ ನಾವು ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇರಲ್ಲ ಸ್ನೇಹಿತರೆ. ಜೊತೆಗಿದು ನಮ್ಮ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡತಕ್ಕಂಥದ್ದು ಗುಣ ಈ ಕ್ಯಾರೆಟಲ್ಲಿ ಇದೆ ಸ್ನೇಹಿತರೆ. ಸೊ ಈಗ ಕ್ಯಾರೆಟ್ ಬಗ್ಗೆ ಮತ್ತು ಇದರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಇದನ್ನು ಓದ್ಕೊಳ್ಳಿ ಮತ್ತು ಇದರ ಬಗ್ಗೆ ತಿಳ್ಕೊಳ್ಳಿ ಸ್ನೇಹಿತರೆ. ಎರಡನೇದು ಬಂದ್ಬಿಟ್ಟು ಬೀನ್ಸ್. ಸೊ ಬೀನ್ಸ್ ಕೂಡ ನೋಡಿ, ನಾವು ನಮಗೆ ಬೀನ್ಸ್ ಕೂಡ ಎಲ್ಲ ಕಡೆ ಸಿಗುತ್ತೆ ಸ್ನೇಹಿತರೆ. ಇದು ಬೀನ್ಸ್ ನೋಡಿ. ಸೊ ನಮಗೆ ಬೀನ್ಸ್ ಎಲ್ಲ ಕಡೆ ಸಿಗುತ್ತೆ. ಅದಾದ್ರಿಂದ ಬೀನ್ಸಲ್ಲಿ ಇರೋತಕ್ಕಂಥದ್ದು ಅಂಶಗಳು ನಿಮಗೆ ನಾನು ಹೇಳಬೇಕಂತಂದ್ರೆ ಸ್ನೇಹಿತರೆ, ಇದರಲ್ಲಿ ಫೈಬರ್ ಇರುತ್ತೆ, ಅಂದರೆ ಕಬ್ಬಿಣಾಂಶ. ಕಬ್ಬಿಣಾಂಶ ನಮಗೆ ಏನಕ್ಕೆ ಕೆಲಸ ಮಾಡುತ್ತೆ? ರಕ್ತ ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ ಸ್ನೇಹಿತರೆ, ಆ ಸಮಯದಲ್ಲಿ ನಾವು ರಕ್ತ ಕಡಿಮೆ ಮಾಡ್ಕೊಂಡಾದ ನಂತರ ಇದನ್ನು ತಗೊಳ್ಳೋದಲ್ಲ ಸ್ನೇಹಿತರೆ. ಪ್ರತಿನಿತ್ಯ ಇದನ್ನು ಒಂದು ಸಾರಿ, ಇಲ್ಲಂತಂದರೆ ವಾರದಲ್ಲಿ 2ರಿಂದ 3 ಸಾರಿ, ಅಂದರೆ ಒಂದು ವಾರದಲ್ಲಿ 3 ಹೊತ್ತು ಊಟ ಇದನ್ನು ನಾವು ಸೇವನೆ ಮಾಡಿದ್ವಿ ಅಂತಂದರೆ ನಮ್ಮ ದೇಹದಲ್ಲಿ ಐರನ್ ಅಂಶ, ಫೈಬರ್ ಅಂಶ ಮತ್ತು ನಾರಿನಂಶ ಸಿಗುತ್ತೆ ಸ್ನೇಹಿತರೆ. ಇದು ರೋಗ ನಿರೋಧಕವಾಗಿ ಶಕ್ತಿ ಇದರಲ್ಲಿ ಹೊಂದಿದೆ. ಮತ್ತು ಇದು ನಮ್ಮ ರಕ್ತವನ್ನು, ಅಂದರೆ ಐರನ್ ಇರೋದ್ರಿಂದ ನಮಗೆ ರಕ್ತವನ್ನು ಇಂಪ್ರೂವ್ ಮಾಡತಕ್ಕಂಥ ಶಕ್ತಿ ಇದು ಹೊಂದಿದೆ ಸ್ನೇಹಿತರೆ. ಮತ್ತು ಜೊತೆಗೆ ನಮ್ಮ ಹೃದಯದಲ್ಲಿ LDL ಅಂದರೆ ಹಾರ್ಟಲ್ಲಿ ಬೆಳೆಯತಕ್ಕಂಥ ಕೊಬ್ಬಿನಾಂಶವನ್ನು ಕರಗೋತಕ್ಕಂಥ ಶಕ್ತಿ ಬೀನ್ಸಲ್ಲಿ ಇದೆ ಸ್ನೇಹಿತರೆ. ಅದರಿಂದ ನೀವು ಇದನ್ನು ಬೇಯಿಸಿ, ಇದಕ್ಕೆ ಏನು ಜಾಸ್ತಿ ಮಸಾಲೆ ಪದಾರ್ಥ ಹಾಕದೆ ಬೇಯಿಸಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೀವು ಏನು ರಕ್ತ ಕಡಿಮೆ ಇದೆ ಅನ್ನೋರು, ಐರನ್ ಅಂಶ ಕಡಿಮೆ ಇದೆ ಅನ್ನೋರು, ಮತ್ತು ಹೃದಯದ ತೊಂದರೆ ಇರೋರು ಇದನ್ನು ನೀವು ಮಿತಿಯಾಗಿ ಬಳಸಿದ್ರೆ, ಪ್ರತಿನಿತ್ಯ ರುಚಿಗೆ ತಕ್ಕಷ್ಟು ಉಪ್ಪಷ್ಟೇ ಹಾಕಿ ಬೇಯಿಸಿ
ತಿಂತಾ ಬಂದಿರಂತಂದರೆ ಐರನ್ ಅಂಶ ಪೂರ್ತಿ ಆಗುತ್ತೆ ಮತ್ತು ಹೃದಯದಲ್ಲಿ ಇರತಕ್ಕಂಥ ಕೊಲೆಸ್ಟ್ರಾಲ್ಗಳು ಕಡಿಮೆ ಆಗುತ್ತೆ ಮತ್ತು ಜೊತೆಗೆ ಇದು ತೂಕ ಇಳಿಕೆ ಕೂಡ ನಮಗೆ ಮಾಡತಕ್ಕಂಥದ್ದು ಅಂಶ ಬೀನ್ಸು ಹೊಂದಿದೆ ಸ್ನೇಹಿತರೆ. ಸೊ ಅದರಿಂದ ನೀವು ಪ್ರತಿನಿತ್ಯ ಇದನ್ನು ಮಿತವಾಗಿ ಬಳಸತಕ್ಕಂಥದ್ದು ಬಹಳ ಒಳ್ಳೆಯದು ಸ್ನೇಹಿತರೆ. ಮತ್ತು ಇದರಲ್ಲಿ ಉತ್ಕೃಷ್ಟ ಅಂಶ ಇದೆ ಅಂತಂದರೆ ಇದ್ರಲ್ಲಿ ಏನಪ್ಪ ಅಂತಂದರೆ ಮೂಳೆಯನ್ನು ಬಲಪಡಿಸತಕ್ಕಂಥದ್ದು ಮತ್ತು ಕ್ಯಾನ್ಸರ್ ನಿವಾರಕ ಶಕ್ತಿ ಕೂಡ ಇದು ಹೊಂದಿದೆ ಸ್ನೇಹಿತರೆ. ಸೊ ಕ್ಯಾನ್ಸರ್ ನಮಗೆ ಬರದೇ ಇರತಕ್ಕಂಥ ಒಂದು ಅಂಶವನ್ನು ಇದು ತಡೆಗಟ್ಟುತ್ತೆ ಸ್ನೇಹಿತರೆ. ಅಂದರೆ ಕೆಲವೊಬ್ಬರಿಗೆ ಕ್ಯಾನ್ಸರ್ ಅಂತೆ ಯಾವ್ಯಾವ ಭಾಗದಲ್ಲಿ ಅಂಗಾಂಗಗಳಿಗೆ ಬರುತ್ತೋ ಆ ಕ್ಯಾನ್ಸರ್ ಬರದೇ ಇರೋತಷ್ಟು ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಸ್ನೇಹಿತರೆ ಬೀನ್ಸ್. ಅದರಿಂದ ಇದರ ಬಗ್ಗೆ ನಾನು ನಿಮಗೆ ಪೂರ್ತಿ ವಿವರ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಇದನ್ನು ಓದ್ಕೊಳ್ಳಿ. ಮತ್ತು ಪ್ರತಿನಿತ್ಯ ನೀವು ಏನು ಐರನ್ ಅಂಶ ಇದು ಇರೋರು ವಾರದಲ್ಲಿ 2 ರಿಂದ 3 ದಿನ ಇದನ್ನು ನೀವು ತಗೊಂಡ್ರೆ ಬಹಳ ಒಳ್ಳೆಯದು ಸ್ನೇಹಿತರೆ. ಮಿತಿಯಾಗಿ ತಗೊಳ್ಳಿ ಮತ್ತು ಆರೋಗ್ಯವಾಗಿ ಇರಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, 3ನೇದು ಬಂದ್ಬಿಟ್ಟು ಬೆಂಡಿಕಾಯಿ ಸ್ನೇಹಿತರೆ. ಬೆಂಡಿಕಾಯಿ ನಾವು ನೋಡ್ತಿರ್ತೀವಿ, ಅಂದರೆ ಕೆಲವೊಬ್ಬರು ಇದನ್ನು ಬಳಸ್ತಾರೆ, ಕೆಲವೊಬ್ಬರು ಇದನ್ನು ಬಳಸಲ್ಲ. ಇದು ನಾನೇನು ಹೇಳ್ತೀನಿ ಅಂದರೆ ಇದರಲ್ಲಿ ನಾರಿನಂಶ ಜಾಸ್ತಿ ಇದೆ ಸ್ನೇಹಿತರೆ. ನಾರಿನಂಶ ನಮಗೆ ಬಹಳ ಅಂದರೆ ಬಹಳ ಬೇಕು ನಮ್ಮ ದೇಹ ತಂಪಿಡಲಿಕ್ಕೆ ಮತ್ತು ನಾವು ತಿಂದಿರೋ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ. ಮತ್ತು ಏನು ಮಾಡುತ್ತಂದ್ರೆ ಸ್ನೇಹಿತರೆ ಅದರಿಂದ ನಮಗೆ ಈ ಉಪಯೋಗಗಳು ಬೇಕಂತಂದರೆ ನಾವು ಬೆಂಡಿಕಾಯಿನ 1 ದಿನ ಬಿಟ್ಟು 1 ದಿನ ನಾವು ತಿಂತಾ ಇದ್ದೀವಿ ಅಂತಂದರೆ ನಮಗೆ ಮಲಬದ್ಧತೆ ಅನ್ನೋದು, ಜೀರ್ಣಕ್ರಿಯೆ ಸಮಸ್ಯೆ ಇರತಕ್ಕಂಥದ್ದು ಮತ್ತು ಇದು ರಕ್ತದಲ್ಲಿ ನಮಗೇನು ಸಕ್ಕರೆಯನ್ನು ಪ್ರೊಡಕ್ಟ್ ಮಾಡುತ್ತೆ, ಮಧುಮೇಹವನ್ನು ಪ್ರೊಡಕ್ಟ್ ಮಾಡುತ್ತೋ ಅದನ್ನು ನಿಧಾನವಾಗಿ ಬಿಡತಕ್ಕಂಥದ್ದು ಅಂಶ ಈ ಬೆಂಡಿಕಾಯಲ್ಲಿ ಇದೆ ಸ್ನೇಹಿತರೆ. ಅದರಿಂದ ಇದನ್ನು ನಮ್ಮ ಜೀರ್ಣಕ್ರಿಯೆ, ಮಲಬದ್ಧತೆ ಈ ಥರ ಇವೆಲ್ಲವನ್ನು ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕಂತಂದರೆ ಬೆಂಡಿಕಾಯಿನ ಕೂಡ ನಾವು ಏನು ವಾರದಲ್ಲಿ 3 ಸತಿ ನಾವು ತಿನ್ಬೋದು ಸ್ನೇಹಿತರೆ. ಆಲ್ಟರ್ನೇಟ್ ದಿನಗಳ ಹತ್ರ ನಾವು ತೊಗೊಂಡಿದ್ದೀವಿ ಅಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಸಕ್ಕರೆ ಕಾಯಿಲೆ, ಮಧುಮೇಹ ಇರೋರಿಗೆ ಏನಂತಂದ್ರೆ ಸ್ನೇಹಿತರೆ ಇದರ ನಾರಿನಾಂಶ ಮತ್ತು ಪ್ರೋಟೀನ್ ಇರೋದ್ರಿಂದ ನಾವು ರಾತ್ರಿ ಟೈಮೇ ಇದನ್ನು ಕಟ್ ಮಾಡಿಬಿಟ್ಟು ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ನಾವು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ಇದು ಸಕ್ಕರೆ ಕಾಯಿಲೆಯವರಿಗೆ ಬಹಳ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ಇದನ್ನು ಮಿತಿಯಾಗಿ ಬಳಸಬೇಕು. ಸೊ ಮಿತಿಯಾಗಿ ಬಳಸಿ ಮತ್ತು ಆರೋಗ್ಯವಾಗಿರಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅನ್ನೋದು ಜಾಸ್ತಿ ಪ್ರಮಾಣ ಇರೋದ್ರಿಂದ ನಮಗೆ ಇವುದು ಬಹಳ ಮುಖ್ಯವಾಗಿದೆ ಸ್ನೇಹಿತರೆ. ಮತ್ತು ಇದ್ರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಬೆಂಡಿಕಾಯಿ ಬಗ್ಗೆ ಹಾಕಿರ್ತೀನಿ. ಸೊ ದಯವಿಟ್ಟು ಮಿತವಾಗಿ ಬಳಸಿ ಆರೋಗ್ಯವಾಗಿ ಇರಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇದು ಆಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ. ಇದೇ ಥರ ನಿಮಗೆ ತರಕಾರಿಗಳು ಮತ್ತು ದವಸ ಧಾನ್ಯಗಳು ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಮನೆಯಲ್ಲಿ ಇದ್ದು ನೀವು ವಾಸಿ ಮಾಡತಕ್ಕಂಥದ್ದು ಬಹಳ ಅಂದರೆ ಪವರ್ಫುಲ್ ಆಗಿರತಕ್ಕಂಥದ್ದೇ. ನಿಮ್ಮ ಮನೆ ಸುತ್ತಮುತ್ತಲಿರತಕ್ಕಂಥದ್ದೇ ಗಿಡಮೂಲಿಕೆಯ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ದಯವಿಟ್ಟು ಈ ಥರ ಎಲ್ಲ ವಿಷಯಗಳು ನಿಮಗೆ ಸಿಗಬೇಕಂತಂದರೆ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರೂ ಆರೋಗ್ಯವಾಗಿರಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನಾನು ಪ್ರತಿಯೊಂದು ವಿಡಿಯೋಗಳಲ್ಲಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3. ಸೊ ಇದನ್ನು ನೀವು ಪ್ರತಿದಿನ ನೀವು ಗಮನವನ್ನು ಹರಿಸ್ಬೇಕಾಗತ್ತೆ ಸ್ನೇಹಿತರೆ. ಯಾಕಂತಂದರೆ ನೋಡಿ, ಸ್ಟೆಪ್ 1 ಅಂತಂದರೆ ನಮಗೆ ಗೊತ್ತದೇ ಇರತಕ್ಕಂಥದ್ದು, ನಮಗೆ ತಿಳಿದೇ ಇರತಕ್ಕಂಥದ್ದನ್ನು ನಾವು ಮಾಡಿಬಿಟ್ಟು ಒಂದೇ ಜಾಗದಲ್ಲಿ ಕೂತು ಅಥವಾ ಒಂದೇ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ನಾವು ಆ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಹಾಗೇನಾಗುತ್ತೆ, ಯಾವುದೋ ನಮ್ಮ ದೇಹದಲ್ಲಿ ಯಾವುದೋ ಒಂದು ಅಂಗಾಂಗಕ್ಕೆ ಕಾಯಿಲೆ ಇರತಕ್ಕಂಥದ್ದು ಇರುತ್ತೆ ಅಥವಾ ಅದು ಚಲನವಲನೆ ಆಗದೇ ಇರತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಅದನ್ನು ನಾವು ಧ್ಯಾನದಲ್ಲಿ ಕುಳಿತುಕೊಂಡು ವ್ಯಾಯಾಮಗಳನ್ನು ಮಾಡಿಕೊಂಡು ಸರಿ ಮಾಡ್ಕೋಬೋದು. ಜೊತೆಗೆ ಸ್ಟೆಪ್ 2 ಅಂತಂದರೆ ಸ್ನೇಹಿತರೆ ನಮಗೆ ಗೊತ್ತಿದ್ದು ಮಾಡತಕ್ಕಂಥದ್ರೆ ನಾವು ದಿನಾಲಿ ಅಂದರೆ ಪ್ರತಿನಿತ್ಯ ನಾವು ಕೆಲಸಗಳು ಮಾಡೋಕ್ಕೆ ಹೋಗಿ ದುಡ್ಡನ್ನು ದುಡಿತಾ ಇರ್ತೀವಿ. ಸೊ ಸಂಪಾದನೆಯನ್ನು ಮಾಡ್ತಾ ಇರ್ತೀವಿ. ಅದರ ಜೊತೆಗೆ ನಾವೇನು ಮಾಡ್ತೀವಿ ಅಂತಂದರೆ ನಮಗೆ ಗೊತ್ತಿದ್ದು ನಮ್ಮ ದೇಹದಲ್ಲಿರೋ ಎಲ್ಲೋ ಸ್ವಚ್ಛವಾಗಿರೋ ಅಂಗಾಂಗಗಳಿಗೆ ಏನೋ ಒಂದು ಡ್ರಿಂಕ್ಸ್ ಮಾಡತಕ್ಕಂಥದ್ದು, ಗುಟ್ಕಾ ತಗೊಳ್ತಕ್ಕಂಥದ್ದು, ಸಿಗರೇಟ್ ತಗೊಳ್ತಕ್ಕಂಥದ್ದನ್ನು ನಮಗೆ ಗೊತ್ತಿದ್ದು ನಮ್ಮ ದೇಹದಲ್ಲಿರೋ ಸ್ವಚ್ಛವಾಗಿರೋ ಅಂಗಾಂಗಗಳಿಗೆ ನಾವೇ ಕೆಮಿಕಲ್ ಹಾಕಿ ಅದನ್ನು ಅಂಗಗಳನ್ನು ಹಾಳು ಮಾಡತಕ್ಕಂಥದ್ದು ಆಗ್ತಿದೆ ಸ್ನೇಹಿತರೆ. ಸೊ ಇದು ಭಾಳ ದೊಡ್ಡ ತಪ್ಪು. 3ನೇದು ಬಂದ್ಬಿಟ್ಟು ನಮ್ಮಿರತಕ್ಕಂಥ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಸೊ ನಮ್ಮ ಫ್ಯಾಮಿಲಿ
ಅವುಗಳನ್ನೆಲ್ಲ ನಾವು ಮೋಸ ಮಾಡತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಜಾಸ್ತಿ ಮಾಡ್ಕೊಂಡು ಹೋದರೆ ನೀವು ಸಾಯೋತಕ್ಕಂಥದ್ದು ಆಗುತ್ತೆ. ಸ್ಟೆಪ್ 3 ಸ್ನೇಹಿತರೆ ಅದು. ಅದರಿಂದ ನೀವು ಸ್ಟೆಪ್ 1 ಅಲ್ಲಿ ಇದ್ದೀರಿ ಅಂತಂದರೆ ದಯವಿಟ್ಟು ಅರಿತುಕೊಂಡು ವ್ಯಾಯಾಮವನ್ನು, ಧ್ಯಾನವನ್ನು ಶುರು ಮಾಡಿ. ಸ್ಟೆಪ್ 2 ಅಂತಂದರೆ ಸ್ನೇಹಿತರೆ ಆದಷ್ಟು ಅವಾಯ್ಡ್ ಮಾಡಿ ಸ್ನೇಹಿತರೆ. ಯಾಕಂತಂದರೆ ನಿಮ್ಮನ್ನು ತಂದೆ ತಾಯಿಗಳು ಕೆಲವೊಬ್ಬರಿಗೊಂದು ಮಕ್ಕಳು ಆಗ್ಬೇಕಂತಂದ್ರೆ ಕಷ್ಟ ಇರೋ ಕಾಲದಲ್ಲಿ ಅವರು ಎಷ್ಟೋ ದೇವರುಗಳಿಗೆ ಬೇಡಿ ಹರಕೆ ಹೊತ್ತು ಮಕ್ಕಳು ಪಡಿಬೇಕಂತ ಹೇಳ್ಬಿಟ್ಟು ಅವರು ಮಕ್ಕಳನ್ನು ನಮ್ಮನ್ನು ಹೆತ್ತಿರ್ತಾರೆ. ಸೊ ನಮ್ಮಗಳ ಬಗ್ಗೆ ಹೆಣ್ಣಾಗಲಿ ಗಂಡಾಗಲಿ ನಮ್ಮಗಳ ಬಗ್ಗೆ ಬಹಳ ಒಂದು ನಂಬಿಕೆ ಇಟ್ಬಿಟ್ಟು ನೂರಾರು ಕನಸುಗಳನ್ನು ಕಂಡಿರ್ತಾರೆ ಸ್ನೇಹಿತರೆ. ಅದರಿಂದ ನಾವು ಒಳ್ಳೆ ದಾರಿಯಲ್ಲಿ ನಡೆಯೋಣ, ಒಳ್ಳೆ ಕೆಲಸಗಳನ್ನು ಮಾಡೋಣ. ಸೊ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ ಸ್ನೇಹಿತರೆ, ಕೆಲಸ 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 ಅಂತ ಹೇಳ್ಬಿಟ್ಟು ಒತ್ತಡವನ್ನು ಬಹಳ ಬೀರ್ತಾ ಇದೆ. ಅದ್ರ ಜೊತೆಗೆ ಇಲ್ದಿರೋದು ನೋಡಿ, ಕೆಲವರು ಡ್ರಿಂಕ್ ಮಾಡೋದಂತೆ, ಕೆಲವು ಸ್ಮೋಕ್ ಮಾಡೋದಂತೆ, ಕೆಲವು ತಂಬಾಕು ತಿನ್ನೋದು, ಈ ಥರ ಆಗ್ತಿದೆ ಸ್ನೇಹಿತರೆ. ಅವುಗಳು ಯಾವುವು ಬೇಡ ಸ್ನೇಹಿತರೆ. ನೀವು ಎಷ್ಟು ಕಷ್ಟಪಡ್ತೀರೋ ಅದರ ತಕ್ಕಂತೆ ಅದರ ಬಗ್ಗೆ ಬಹಳಷ್ಟು ತರಕಾರಿಗಳಿದೆ, ಹಣ್ಣುಗಳಿದೆ ಮತ್ತು ದವಸ ಧಾನ್ಯಗಳಿದೆ. ಅವುಗಳನ್ನು ತಗೊಳ್ಳಿ. ಅದರ ಜೊತೆಗೆ ನಿಮಗೆ ಬಹಳ ಒತ್ತಡ ಇದೆ ಅಂತಂದರೆ ದಯವಿಟ್ಟು ಧ್ಯಾನವನ್ನು ಮಾಡಿ. ಧ್ಯಾನದ ಬಗ್ಗೆ ಅರಿತುಕೊಳ್ಳಿ ಸ್ನೇಹಿತರೆ. ನೀವು ಇದು ಯಾವುದೇ ಕಷ್ಟಗಳಿದ್ದರೂ, ನಿಮಗೆ ಯಾವುದೇ ಮೈಕೈ ನೋವುಗಳಿದ್ದರೂ ಎಲ್ಲವನ್ನು ನಿವಾರಣೆ ಮಾಡತಕ್ಕಂಥದ್ದು ಧ್ಯಾನ, ವ್ಯಾಯಾಮಗಳು ಸ್ನೇಹಿತರೆ. ಅದರ ಜೊತೆಗೆ ಒಳ್ಳೆ ಪ್ರೋಟೀನ್ ಇರತಕ್ಕಂಥ, ದೇವರು ಕೊಟ್ಟಿರತಕ್ಕಂಥದ್ದು ಒಳ್ಳೆ ಪ್ರೋಟೀನ್ಗಳು ಇದ್ದಾವೆ, ಜ್ಯೂಸ್ಗಳಿದ್ದಾವೆ, ಹಣ್ಣಿನಗಳನ್ನು ಅವುಗಳನ್ನು ಬಳಸ್ಕೊಂಡು ಆರೋಗ್ಯವಾಗಿರಿ ಅಂತ ಹೇಳ್ತಾ, ತಂದೆ ತಾಯಿಗಳನ್ನು, ಅಕ್ಕ ತಂಗಿರಿದ್ದು ಯಾವ್ರಿಗೂ ನಾವು ಮೋಸ ಮಾಡದೆ ಇರಬೇಕಂತಂದರೆ ಆರೋಗ್ಯವನ್ನು ಸ್ವಚ್ಛ ಮಾಡಬೇಕು. ನಾವು ಒಂದು 5-10 ನಿಮಿಷಗಳಿಗೆ ನಾವೇನೋ ಒಂದು ಸುಖಕ್ಕೆ ನಮ್ಮ ಆರೋಗ್ಯನ ಹಾಳು ಮಾಡ್ತೇವೆ. ಅದರಿಂದ ನಮಗಿರ್ತಕ್ಕಂಥ ಹೆಂಡತಿ, ಮಕ್ಕಳು, ಅಕ್ಕ ತಂಗಿ, ಅಣ್ಣ ತಮ್ಮಂದಿರು ಎಲ್ಲರೂ ಇರ್ತಾರೆ. ಸೊ ಅವ್ರುಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. ನೋಡಿ, ನಾವು ಈಗ ಮನುಷ್ಯನಾಗಿ ಹುಟ್ಟಿದ್ದೀವಿ ಅಂತಂದರೆ ನಮ್ಗಳಿಂದ ಏನಾದರೂ ಒಂದು ಕಾರ್ಯ ಆಗತ್ತೆ, 4 ಜನಕ್ಕೆ ಉಪಯೋಗ ಇದೆ ಅನ್ನೋದಕ್ಕೋಸ್ಕರ ನಾವು ಹುಟ್ಟಿರ್ತೀವಿ. ಸೊ ನಮಗೆ ಗೊತ್ತಿದ್ದೂ ನಾವು 4 ಜನಕ್ಕೆ ಉಪಯೋಗ ಆಗ್ತೀವಿ, ಗೊತ್ತದೇ ಇದ್ದೂ ನಾವು 4 ಜನಗಳಿಗೆ ಉಪಯೋಗ ಆಗ್ತೀವಿ. ಅದರಿಂದ ನಾವು ಒಂದು ಅಸಟ್ ಥರ. ಸೊ ನಮ್ಮ ಅಸಟ್ ಅಂತಂದರೆ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳು ನಮಗೆ ದೇವ್ರ ಥರ. ಸೊ ಆ ದೇವರುಗಳಿಗೆ ನಾವು ದೇವಸ್ಥಾನಕ್ಕೆ ಹೋಗಿ ಹೇಗೆ ನಾವು ಕೈಯನ್ನು ಮುಗಿತೀವಿ, ಅದೇ ಥರ ಪ್ರತಿನಿತ್ಯ ಧ್ಯಾನದಲ್ಲಿ ಕುಳಿತುಕೊಂಡು ನಮ್ಮ ದೇಹದಲ್ಲಿ ಎಲ್ಲ ಅಂಗಾಂಗಗಳನ್ನು ನಾವು ಒಮ್ಮೆ ನೆನೆಸಿ ಅವುಗಳಿಗೆ ವ್ಯಾಯಾಮ ಮಾಡಿಸಿ ಒಳ್ಳೆಯ ಆರೋಗ್ಯವನ್ನು ನಾವು ಒಳ್ಳೆಯ ಆರೋಗ್ಯವಾದಂತಹ ತರಕಾರಿ, ಹಣ್ಣು, ದವಸ ಧಾನ್ಯಗಳನ್ನು ಹಾಕಿದ್ರೆ ಅವೆಲ್ಲವೂ ಜೀರ್ಣಕ್ರಿಯೆಗಳು ಮತ್ತು ಎಲ್ಲ ದೇಹದಲ್ಲಿರೋ ಅಂಗಾಂಗಗಳಿಗೂ ಸ್ವಚ್ಛವಾಗಿರುತ್ತವೆ ಮತ್ತು ಆನಂದವಾಗಿರ್ತವೆ, ಆರೋಗ್ಯವಾಗಿರ್ತವೆ. ಅದರ ಜೊತೆಗೆ ನಾವು ಆರೋಗ್ಯವಾಗಿರ್ಬೋದು. ನಾವೇನು ಕನಸುಗಳನ್ನು ನೋಡಿ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡತಕ್ಕಂಥದ್ದು ಶಕ್ತಿ ಈ ಧ್ಯಾನದಲ್ಲಿ ಇದೆ ಸ್ನೇಹಿತರೆ. ಅದರಿಂದ ಯಾರು ಕೆಟ್ಟ ಚಟಗಳು ಮಾಡ್ತಿದ್ರು ದಯವಿಟ್ಟು ಇವತ್ತಿಂದನೇ ನೀವು ದಿನನಿತ್ಯ ಬರ್ತಾ 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 ಇದನ್ನು ಕಡಿಮೆ ಮಾಡಿಕೊಡಿ. ಯಾಕಂತಂದರೆ ನೀವು ಮಾಡೋ 5-10 ನಿಮಿಷದ ಚಟಗಳಿಗೆ ನಿಮ್ಮ ಹುಟ್ಟೋ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಸ್ನೇಹಿತರೆ. ನೋಡಿ, ಧ್ಯಾನ ಅಂತಂದರೆ ಎಷ್ಟು ಖುಷಿ, ಎಷ್ಟು ಸಂತೋಷ, ಎಷ್ಟು ನೆಮ್ಮದಿ ಕೊಡುತ್ತೆ. ಆದರೆ ಆ ಮಾಡೋ ಭಾಗ್ಯ ಕೆಲವರಿಗೆ ಸಿಗಲ್ಲ ಸ್ನೇಹಿತರೆ. ಯಾಕಂದರೆ ನಾನು ಕಣ್ಣಾರೆ ಭಾಳಷ್ಟು ಜನಗಳಿಗೆ ನೋಡಿದ್ದೀನಿ. ಅದರಿಂದ ನಿಮಗೆ ಈ ಭಾಗ್ಯ ಸಿಗಬೇಕಂತಂದರೆ ಮೊದಲು ಆರೋಗ್ಯವಾಗಿ ಇಟ್ಕೋಬೇಕು. ಅದರಿಂದ ನಿಮ್ಮ ಮಕ್ಕಳಿಗೆ 8-10 ವಯಸ್ಸಿನ ಮೇಲ್ಪಟ್ಟ ಮಕ್ಕಳಿಗೆ ಶುರು ಮಾಡಿಸಿ, ಅವರಿಗೆ ನಾಳೆ ಮುಂದಿನ ದಿನದಲ್ಲಿ ಯಾವುದೇ ಕಾಯಿಲೆ, ಕಸಗಡ್ಡೆಗಳು ಬರತಕ್ಕಂಥವು ಎಲ್ಲ ನಮ್ಮ ದೇಹದಲ್ಲಿರೋ ಅಂಗಾಂಗಗಳು ಪುಷ್ಟಿಯಾಗುತ್ತೆ, ಆನಂದದಿಂದ ತಗುತ್ತೆ, ಆರೋಗ್ಯದಿಂದ ಮತ್ತು ಆಯುಷನ್ನು ವೃದ್ಧಿ ಮಾಡಿಸತಕ್ಕಂಥ ಶಕ್ತಿಗಳು ಬರುತ್ತೆ ಸ್ನೇಹಿತರೆ. ಅದರಿಂದ ಕೆಟ್ಟ ಅಭ್ಯಾಸಗಳು ಬೇಡ, ಒಳ್ಳೆಯ ಅಭ್ಯಾಸಗಳಲ್ಲಿ ನಡೆಯೋಣ. ಧ್ಯಾನ, ಯೋಗ ತಕ್ಕಂಥದ್ದು ಮಾಡೋಣ. ನೀವು ಮಾಡೋ ಗುರಿಗಳು, ನೀವು ಕಂಡ ಕನಸುಗಳು ಎಲ್ಲ ನನಸಾಗಬೇಕಂತಂದರೆ ಮೊದಲು ನಿಮ್ಮ ಆರೋಗ್ಯ ಬಹಳ ಮುಖ್ಯ ಸ್ನೇಹಿತರೆ. ಇದು ಒಂದು ಗುಪ್ತವಾದದ್ದು ಅಂತಂತಲೇ ನಾವು ಹೇಳ್ಬೋದು. ಇದು ಒಂದು ಸೀಕ್ರೆಟ್ ಅಂತಂತಂದರೆ ನಾವು ಹೇಳ್ಬೋದು ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನೀವು ಧ್ಯಾನ ಮಾಡಿ, ನಿಮ್ಮ ಫ್ಯಾಮಿಲಿಗೂ ಧ್ಯಾನ ಮಾಡಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇನ್ನೂ ಹೊಸದಾಗಿ ನಿಮ್ಗಳಿಗೆ ತಿಳಿಸತಕ್ಕಂಥ ಭಾಳಷ್ಟು ಔಷಧಿ ಮತ್ತು ತರಕಾರಿ, ಹಣ್ಣು, ದವಸ ಧಾನ್ಯಗಳಿದೆ. ಯಾರಿಗೆ ಗೊತ್ತಿದೆ ಅದನ್ನು ಪಾಲನೆ ಮಾಡಿ, ಯಾರಿಗೆ ಇದರ ಬಗ್ಗೆ ಮಾಹಿತಿ ಇಲ್ವೋ ದಯವಿಟ್ಟು ಅವರಿಗೆ ತಿಳಿಸಿ ಆರೋಗ್ಯವಾಗಿರಿ ಅಂತ ಹೇಳ್ತಾ, ಏಕ್ ಭಾರತ್ ಸ್ವಚ್ಛ ಭಾರತ್ ಹೆಲ್ದಿ ಭಾರತ್ ಆಗಬೇಕಂತಂದರೆ ದಯವಿಟ್ಟು SP ಸೂರ್ಯವಂಶಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಫ್ಯಾಮಿಲಿಗೆ ಜಾಯ್ನ್ ಆಗಿ, ನೀವು ಫ್ಯಾಮಿಲಿ ಮೆಂಬರ್ ಆಗಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.